என் முழு இருதயத்தோடு உம்மை துதிப்பேன். உம்முடைய அதிசயங்களை எல்லாம் விவரிப்பேன். உம்முடைய அதிசயங்கள் எல்லாம் விவரிப்பேன். ಯೆಹೋವನೇ ಮನಪೂರ್ವಕವಾಗಿ ನಿನ್ನನ್ನು ಕೊಂಡಾಡುವೆನು. ನೀನು ಮಾಡಿದ ಅದ್ಭುತ ಕಾರ್ಯಗಳನ್ನೆಲ್ಲ ವರ್ಣಿಸುವೆನು. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಯೆಹೋವನೇ ಮನಪೂರ್ವಕವಾಗಿ, ಅಂತರಾಳದಿಂದ, ಮನದಾಳದಿಂದ, ಹೃದಯದಾಳದಿಂದ, ಹಲ್ಲೆಲೂಯಾ, ನಿನ್ನನ್ನು ದಾವೀದನು ಈ ಕೀರ್ತನೆಯಲ್ಲಿ ಫಸ್ಟ್ ದೇವರನ್ನು ನೆನಪಡಿಸ್ತಾ ಇದ್ದಾರೆ, ಅದನ್ನ ಮಹಿಮೆ ಪಡಿಸ್ತಾ ಇದ್ದಾರೆ ಮನಪೂರ್ವಕವಾಗಿ. ಹಲ್ಲೆಲೂಯಾ. ಅವರೆಷ್ಟು ದೇವರ ಮೆಚ್ಚುಗೆಯನ್ನು ಆಗುವಂತೆ ಮನಪೂರ್ವಕವಾಗಿ ಹಾಡಿ ಆರಾಧಿಸಿ, ಹಲ್ಲೆಲೂಯಾ, ಅವ್ರ ಬಟ್ಟೆ ಕಳಚ್ಕೊಂಡು ಬಿಡೋದು ಜ್ಞಾಪಕವಿಲ್ಲದಂತೆ ಅಷ್ಟು ದೇವರಲ್ಲಿ ಮಗ್ನರಾಗಿ, ಅಷ್ಟು ದೇವರಲ್ಲಿ ಆಳವಾಗಿ ಹೋಗಿ ಆತನನ್ನ ಮನಪೂರ್ವಕವಾಗಿ ಆರಾಧಿಸರೆಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಯಾಕಂದ್ರೆ ದೇವರು ಇವಾಗ ನಾವು ಇಷ್ಟೊತ್ತು ಹಾಡಿದೆವು, ಆರಾಧಿಸಿದೆವು, ಹಲ್ಲೆಲೂಯಾ. ಕೆಲ ಕೈ ತರ್ತಾರೆ, ಕೆಲವರು ಹಿಂಗಿಂಗ್ ಅಂತಾರೆ. ಇದು ಮನಪೂರ್ವಕವಾಗಿ ಆರಾಧನೆ ಅಲ್ಲ. ನೀನ್ ಕೈ ತಟ್ಟುವಾಗಲೇ ದೇವರನ್ನ ಮೆಚ್ಚಿಸ್ತಾ ಇಲ್ಲ. ನೀ ಕೈ ತಟ್ಟುವಾಗಲೇ ದೇವರ ಮಹಿಮೆ. ಕೈ ತಟ್ಟಿದ್ರೆ ನಾಚಿಕೆನ? ಹಲ್ಲೆಲೂಯಾ. ಮನಪೂರ್ವಕವಾಗಿ ಪ್ರಾಣ, ಆತ್ಮ, ಶರೀರ ಎಲ್ಲ ದೇವರನ್ನ ಸ್ತುತಿಸಬೇಕು. ನರಗಳು ಒಂದೊಂದು ದೇವರನ್ನ ಮಹಿಮೆ ಪಡಿಸಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಲ್ಲೆಲೂಯಾ ಅಂದ್ರೆ ಅವಲ್ಲಿ ಹಲ್ಲೆಲೂಯಾ ಅಂದ್ರೆ 4-5 ಜನ ಹೇಳ್ತಾರೆ. ನಾವು ಯಾರು ಮೆಚ್ಚಿಗೆ ಬರ್ತಿದ್ದೀವಿ? ದೇವರನ್ನ ಮೆಚ್ಚಿಸುವಾಗ. ಹಲ್ಲೆಲೂಯಾ. ಅವರು ಸಂತೋಷ ಪಡುತ್ತೆ, ಅವರು ಮಹಿಮೆ ಪಡುತ್ತೆ, ಅವರು ಘನ ಪಡುತ್ತೆ. ನಾವು ಸೇರ್ದು ಒಂದರಿಗೂ ಯಾರು ಪಾಸ್ಟರ್ ಸಂತೋಷ ಪಡುತ್ತಿಲ್ಲ. பாஸ்டர் சந்தோஷப்படுத்தினா பாஸ்டர் என்ன பண்ண முடியும்? ஆசீர்வாதம் கொடுப்பான்னு சொல்ல முடியும், கொடுக்க முடியாது. கொடுப்பான்னு சொல்லதான் முடியும், கொடுக்க முடியும். ಆಶೀರ್ವಾದ ಕೊಡಪ್ಪ ಅಂತ ಹೇಳ್ಬೋದು ಹೊರತು ಕೊಡ್ತೀನಿ ಅಂತ ಹೇಳಕ್ಕಾಗಲ್ಲ. ಕೊಡುವಾತನ ಆತನೇ. ಹಲ್ಲೆಲೂಯಾ. ನಮ್ಮ ನಡೆಸುವಾತನು ಆತನೇ. ಆತನೇ ನಮ್ಮನ್ನು ಕಾಯುವಾತನು, ಆತನೇ ನಮ್ಮನ್ನು ಅದ್ಭುತವಾಗಿ ನಡೆಸುವಾತನು, ಆತನೇ ನಮ್ಮ ಪ್ರಾರ್ಥನೆಗಳನ್ನ ಕೇಳುವಾತನು, ಆತನೇ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವಾತನು. ಅದರಿಂದ ಮನದಾಳದಿಂದ, ಹೃದಯದಾಳದಿಂದ ಕರ್ತನನ್ನ ಮಹಿಮೆ ಪಡಿಸಬೇಕು. ಹಲ್ಲೆಲೂಯಾ. ಯಾಕೆಂದ್ರೆ ದಾವೀದನನ್ನ ದೇವರು ಯಾಕೆ ನನ್ನ ಹೃದಯಕ್ಕೆ ಒಪ್ಪುವಂತ ಮನುಷ್ಯ ಅಂದ್ರೆ ಅವರು ಅಷ್ಟು ಮನದಾಳದಿಂದ, ತನ್ನ ಪೂರ್ಣ ಬಲದಿಂದ, ತನ್ನ ಪೂರ್ಣ ಶಕ್ತಿಯಿಂದ ದೇವರನ್ನ ಮಹಿಮೆ ಪಡಿಸ್ತಾ ಇದ್ದಾರೆ. ಆ ಮಂಜುಷವನ್ನ ತರುವಾಗ ಅದರ ಮುಂದೆ ತನ್ನನ್ನು ಅರಿಯದಂತೆ, ತನ್ನನ್ನ ದೇವರಿಗೆ ಸಂಪೂರ್ಣವಾಗಿ, ಹಲ್ಲೆಲೂಯಾ, ಅದರೊಳಗೆ ನಿರಂತರವಾಗಿ ಹೋಗಿದ್ದರಿಂದ ತಾನೇನ್ ಮಾಡ್ತಾ ಇದ್ದಾನೆ, ತಾನೇನಿಲ್ಲ, ಅಂತರಾಳದಿಂದ ಆತ್ಮಭರಿತನಾಗಿ ದೇವರನ್ನು ಆರಾಧಿಸ್ತಾ ಇದ್ದಾರೆ. ಕುಣಿತಾ, ಸ್ತುತಿಸುತ್ತಾ, ಮಹಿಮೆ ಪಡಿಸುತ್ತಾ. ಹಲ್ಲೆಲೂಯಾ. ಬಟ್ಟೆ ಕಳಿಸ್ಕೊಬಿಡೋದು ಜ್ಞಾಪಕ ಇಲ್ಲ, ನಾಚಿಕೆ ಅಂತೂ ಇಲ್ಲ. ನಮ್ಮ ರಾಜ, ನಾನು ಯಾಕೆ ನಾಚಿಕೆ? ನಾನು ಡ್ಯಾನ್ಸ್ ಮಾಡೋಕ್ಕಾಗತ್ತಾ? ನಾನು ಕೈ ತಟ್ಟಕ್ಕಾಗತ್ತ? ಹಲ್ಲೆಲೂಯಾ. ನನಗೆ ದಾವೀದನನ್ನು ನೆನೆಸಿದ್ರೆ ದೇವರು ಯಾವಾಗ ಬಿಟ್ಬಿಡು, ಬೇರೆ ಯಾರನ್ನಾದ್ರೂ ಆರಿಸ್ಬಿಟ್ಟು ಯಾವಾಗಲೂ ದೇವ ತಳ್ಬಿಡು. ಯಾಕೆ ದಾವೀದನನ್ನ ಮೆಚ್ಚುವಂತ ದೇವರಾಗಿದ್ದಾರಂದ್ರೆ ತನ್ನನ್ನ ತಾನು ಹೆಚ್ಚಿಸಿಕೊಳ್ಳದೆ ತಗ್ಗಿಸಿಕೊಳ್ತಾ ಇದ್ದ. ಹಲ್ಲೆಲೂಯಾ. ನಮ್ಮ ಸಭೆ ದೊಡ್ಡವರು ಇದ್ದೀರಾ, ದೊಡ್ಡ ವಿಶ್ವಾಸ, ದೊಡ್ಡ ಆಳು ಬರಲ್ಲ, ಕೈ ತಟ್ಟೋದು ಇಲ್ಲ. ಸ್ವತ್ರ ನಾನು ಆಳಲ್ಲ. ನಾನು ಅನೇಕ ದೇವರ ವಾಕ್ಯ ಬಂದು ನನಗೆ ಬಿಟ್ಟರೆ ನಾನು ಪ್ರಸಂಗ ಮಾಡ್ತೇನೆ. ಹಲ್ಲೆಲೂಯಾ. ನಿಜಾನೇ. ಯಾಕಂದ್ರೆ ನೀನ್ ಕಲ್ತಿದೀಯ, ನೀನ್ ಬೆಳೆದಿದೀಯ, ನೀನ್ ಮಾಡ್ಬೇಕು. ಅದಕ್ಕಂತ ನೀನ್ ಕೈ ತರದೆ, ನೀನ್ ಅದಕ್ಕಂತ ಸ್ತೋತ್ರ ಹೇಳ್ದೆ, ನೀನ್ ಅದಕ್ಕಂತ ವಾಕ್ಯ ಓದ್ದೆ, ನೀನಿದ್ರೆ ದೇವ್ರ ಮೆಚ್ಚಲ್ಲ ನಮ್ಮನ್ನ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮನ್ನ ಮೆಚ್ಚಬೇಕಾದ್ರೆ ನಾವು ದೇವರನ್ನ ಮೆಚ್ಚಿಸ್ಬೇಕು. ಮನುಷ್ಯರನ್ನ ಮೆಚ್ಚಿಸದಂತೆ ದೇವರನ್ನ ಮೆಚ್ಚಿಸುವರಾಗಿ ನಾವು ಕಾಣಲ್ಪಡಬೇಕೆಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯಾಕಂದ್ರೆ ದಾವೀದನನ್ನ ದೇವರು ಮೆಚ್ಚಿಸುವುದಕ್ಕೆ, ಆತನ ಹೃದಯಕ್ಕೆ ಒಪ್ಪುವಂತ ಮನುಷ್ಯನಾಗಿರುವುದಕ್ಕೇನಂದ್ರೆ ಮನಪೂರ್ವಕವಾಗಿ ದೇವರಿಗೋಸ್ಕರ ಮಾಡಿದನು ಎಂಬುದಾಗಿ ಆತನ ಹೃದಯದಾಳದಿಂದ ಆತನನ್ನ ಮಹಿಮೆ ಪಡಿಸುತ್ತಿರುತ್ತೇವೆ. ಓದಂತ ಕೀರ್ತನೆ ನಾವೇನು ಓದ್ತೀವಿ?
ಯೆಹೋವನೇ ಮನಪೂರ್ವಕವಾಗಿ ಯಾರನ್ನ? ದೇವರನ್ನ ಮನಪೂರ್ವಕವಾಗಿ. ತಮಿಳಮ್ಮ என் முழு இதயத்தோடும் ಇರದಿರ್ತೋಡು ಅಲ್ಲೆಲ್ಲೂಯಾ. ಹೆಂಗಿದೆ ನೋಡ್ರಿ, ಅದು ನಾವು ಕಲ್ಪನೆಯನ್ನು ಮಾಡಕ್ ಸಾಧ್ಯ. ನಾವು ಪೂರ್ಣ ಹೃದಯದಿಂದ ಆಡೋದು ಇಲ್ಲ, ಪೂರ್ಣ ಹೃದಯದಿಂದ ಮಹಿಮೆ ಪಡಿಸೋದಿಲ್ಲ. ಅದರಿಂದ ಈ ವಾಕ್ಯವನ್ನು ನಾವು ಕೇಳುವಾಗ ನಮ್ಮ ಜೀವಿತ ಬದಲಾಗಬೇಕು. ದಾವೀದನಂತ ಒಂದು ಜೀವಿತ ನಮ್ಮೊಳಗೆ ಉಂಟಾಗಬೇಕು. ಹಲ್ಲೆಲೂಯಾ. ದಾವೀದನನ್ನು ಆಶೀರ್ವದಿಸಿದಂತ ಆಶೀರ್ವಾದಗಳು ನಮಗೆ ಉಂಟಾಗಬೇಕು. ನಾನೇ ಒಂದು ಮನೆಯನ್ನ ಕಟ್ಕೊಡ್ತೇನೆ ಅಂತ ಹೇಳಿದಂತ ದೇವರ ಪ್ರೀತಿ ನಮಗೂ ಒಂದು ಮನೆ ಕಟ್ಕೊಡ್ಬೇಕು. ನಿನ್ನ ಸಂತತಿಯನ್ನ ತಲೆಮಾರು ನನ್ನ ಆಶೀರ್ವದಿಸಿ ನೀ ಸಿಂಹಾಸನವನ್ನ ಸ್ಥಿರಪಡಿಸ್ತೇನಂತೆ ಹೇಳಿದಂತೆ ನಮ್ಮನ್ನ, ನಮ್ಮ ವಂಶವನ್ನ, ನಮ್ಮ ಕುಟುಂಬಗಳನ್ನ ದೇವರು ಇರುವ ತನಕ ಈ ಭೂಮಿಯಲ್ಲಿ ನಮ್ಮ ಸಂತತಿ ಆಶೀರ್ವಾದದ್ದು. ಅಲ್ಲೇನ್ರಿ? ಇವತ್ತು ನಾವೆಲ್ಲ ಏನ್ ಬಿತ್ತುತ್ತಾ ಇದ್ದೀವೋ, ಇವತ್ತು ನಾವೆಲ್ಲ ದೇವರಿಗೆ ಆರಾಧನೆ ಮಾಡಿ ಅವರನ್ನ ಮೆಚ್ಚಿಸ್ತಾ ಇದ್ದೀವೋ, ನಮ್ಮೆಲ್ಲರೂ ಸಂತತಿಗೆ ನಮ್ಮ ಆಶೀರ್ವಾದ ಇಸ್ಕೊಟ್ಟು ಹೋಗ್ತೇವೆ. ಇನ್ನೇನೋ ದಾನ ಬಂದು ಕೂತು ಏನೋ ದಾನವಾಗಿ ಸ್ವತಂತ್ರ ಮಾಡದೆ ಹಾಡೇ ಬರಬೇಕು, ಕೂರ್ಬೇಕು, ಓದ್ಬೇಕು. ನಮ್ಮದಾಗಿ ಬಂದ್ರೆ ನೀನು ಬರಿದಾಗಿ ಬಂದು ಬರಿದಾಗಿ ಹೋಗ್ತೀನಿ. ಏನೋ ಬರನು ಆರಾಧನೆಗೆ ಬರ ಎಲ್ಲಾರು ಬರುವ ಕಾರಣ ಎಲ್ಲಾರು ಬರೋ ಬರ ಹೆಂಗ அந்த ಆಶೀರ್ವಾದத்தை எப்ப வாங்கிಕೊಳ್ಳುವೆ? ಆ ದೇವರ ಆಶೀರ್ವಾದವನ್ನು ಯಾವಾಗ ಹೊಂದಿಕೊಳ್ಳುವೆ? ಯಾವಾಗ ದೇವರು ನಮ್ಮನ್ನು ಆಶೀರ್ವದಿಸಬೇಕು? ಅಲ್ಲೇಲ್ರಿ? ಯಾಕಂದ್ರೆ ಮನಪೂರ್ವಕವಾಗಿ ನಾವು ದೇವರನ್ನ ಆರಾಧಿಸುವರಾಗಿರ್ಬೇಕು, ಮನಪೂರ್ವಕವಾಗಿ ಆತನನ್ನ ಮಹಿಮೆ ಪಡಿಸುವರಾಗಿರ್ಬೇಕು. ಕಾಟಾಚಾರಕ್ಕೋಸ್ಕರ ನಾವು ಆರಾಧನೆಗೆ ಬಂದ್ರೆ ನಮ್ಗೆ ಯಾವ ಆಶೀರ್ವಾದ ಹೊಂದ್ಕೊಳ್ತೇನೆ ನಾವು ಮನೆಗೆ ಹೋಗ್ತೇವೆ. ಇಲ್ಲ, ನಾಳೆ ಭಾನುವಾರ ನಾನು ಇವತ್ತೇ ಸಿದ್ಧನಾಗ್ತೇನೆ, ನಾಳೆ ನಮ್ಮ ಅಪ್ಪನ ಹೋಗಿ ಮನದಾರ ನಾಡಿ ಆರಾಧಿಸಿ ನಾನು ಸ್ತೋತ್ರ ಮಾಡಿ ಅವರ ಅಂಗನಪಡಿಸಿ ನಾನು ಬರ್ತೇನೆ. ನನಗಾದಂಥ ದೇವರಿಗೆ, ನನ್ನನ್ನು ಕಾಪಾಡಿದಂಥ ಕರ್ತನನ್ನ ನಾನು ಸಂತೋಷ ಪಡಿಸ್ತೇನೆ. ಹಲ್ಲೆಲೂಯಾ. ನಾವು ಒಂದು ಕಾಲ ಅದು ನೆನೆಸಿ ಬರೋದಿಲ್ಲ. ಬರ್ತಿದೀವ ನನ್ನ ದೇವ್ರನ್ನ ನಾಳೆ ಹೋಗಿ ಮನದಾರ ಆಡ್ತೇನೆ. ನನಗೆ ಬರಲಿಲ್ಲ ಅಂದ್ರೆ ಕೈ ತಟ್ಟಾದ್ರೂ ಆಡುತ್ತೀನಪ್ಪ, ನನಗೆ ಬಂದರೆ ಸ್ತೋತ್ರ ಆದ್ರೂ ಮಾಡ್ತೀನಪ್ಪ ಮನದಾಳದಿಂದ. ಹಲ್ಲೆಲೂಯಾ. ಅದೇ ದಾವೀದನ ಜೀವಿತದಲ್ಲಿ ಮನಪೂರ್ವಕವಾಗಿ ಆತನನ್ನ ಮಹಿಮೆ ಪಡಿಸಿದರು ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ದಾವೀದನು ಯಾವುದೇ ಕಾರ್ಯಗಳು ನೆರವೇರಿದಾಗ ತನ್ನನ್ನೆಲ್ಲ ತನ್ನ ಬದಲಾಗಿ ದೇವರನ್ನ ಸ್ತುತಿಸ್ತಾ ಇದ್ದರು. ಹಲ್ಲೆಲೂಯಾ. ನಾನು ಯುದ್ಧಕ್ಕೆ ಹೋದೆ, ದೇವರು ನನಗೆ ಯುದ್ಧದಲ್ಲಿ ಜಯ ಕೊಟ್ಟರು. ಯುದ್ಧವು ಅನ್ನೋದು ಎಂಬುದಾಗಿ ನಾನು ಹೋದೆ. ನಾನು 1000 ಗಂಟೆ ಆದ್ರೆ ನಾನು 10,000 ಗಂಟೆ ಕೊಂದೆ ಅಂತೇಳಿ ಅವನು ಯಾವತ್ತೂ ದೊಡ್ಡ ಸಿಕ್ಕಿಂದ ಮಾತಾಡಲಿಲ್ಲ. ಅವನಿಗೆ ಏನೇನು ಜಯ ಸಿಕ್ಕರು, ಅವನ ಜೀವಿತದಲ್ಲಿ ಏನೇ ಅದ್ಭುತಗಳು ನಡೆದರು, ಏನೇ ಮಹತ್ ಕಾರ್ಯಗಳು ಆದರೂ ತನ್ನನ್ನೆಲ್ಲ ಬದಲಾಗಿ ದೇವರನ್ನೇ ಸ್ತುತಿಸ್ತಾ ಇದ್ದರು. ಅದರಿಂದನೇ ಯೆಹೋವನೇ ಮನಪೂರ್ವಕವಾಗಿ ನಿನ್ನನ್ನ ಕೊಂಡಾಡಿ ನೀನು ಮಾಡಿದ ಅದ್ಭುತಗಳನ್ನೆಲ್ಲ ವರ್ಣಿಸು. ನಾವು ವರ್ಣನೆ ಮಾಡಬೇಕು. ನಾವು ಹೆಂಗಿದ್ವಿ, ಇವತ್ತು ಹೇಗಿದ್ದೀವಿ, ಇವಾಗ ಯಾವ ಪರಿಸ್ಥಿತಿಯಲ್ಲಿ ಅಪ್ಪ ಎಲ್ಲೋ ಇಲ್ಲಂತ ನನ್ನ ಇದ್ರವರೆಗೂ ನನ್ನ ಅನಿಸ್ತದಪ್ಪ. ಹಾಕೊಳ್ಳೋಕೆ ಬಟ್ಟೆ ಇರ್ತಿಲ್ಲ, ಬಟ್ಟೆ ಕೊಡ್ತಿದ್ದಿಲ್ಲ, ಸರಿಯಾಗಿ ಊಟ ಮಾಡಕ್ಕೆ ಊಟ ಇರ್ತಿದ್ದಿಲ್ಲ, ಚೆನ್ನಾಗಿ ಊಟ ಕೊಡ್ತಾ ಇದ್ದಿಲ್ಲ, ಆರೋಗ್ಯ ಇರ್ತಿದ್ದಿಲ್ಲಪ್ಪ, ಆರೋಗ್ಯ ಕೊಡ್ತಾ ಇದ್ದಿಲ್ಲ, ಕೆಲಸ ಇರ್ತಿಲ್ಲ, ಕೆಲಸ ಕೊಡ್ತಾ ಇದ್ದಿಲ್ಲ, ಬಡತನದಲ್ಲಿದ್ದೆಪ್ಪ, ಬಡತನ ನೀಗಿಸ್ತಪ್ಪ, ದರಿದ್ರದಲ್ಲಿದ್ದೆ ನೆನೆಸ್ಬೇಕು. ಹಲ್ಲೆಲೂಯಾ. ನಾವು ನೆನೆಸಿ ದೇವರಿಗೆ ಥ್ಯಾಂಕ್ಸ್ ಇಡುವಾಗ ಹಲ್ಲೆಲೂಯಾ, ದೇವರು ಆನಂದ ಪಡುವ ನಮ್ಮ ಮಕ್ಕಳು ಎಷ್ಟು ಕೃತಜ್ಞತೆ ಉಳ್ಳವರಾಗಿದ್ದಾರೆ, ಎಷ್ಟು ಕೃತಜ್ಞತೆಯಿಂದ ಜೀವಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಹಳೆಯದನ್ನ ಮರೆತು ಬಿಡ್ತೀವಿ, ಹೊಸದನ್ನ ನೆನೆಸ್ತಾ ಇರ್ತೀವಿ. ಹಳೆಯದನ್ನ ಯಾವ ಕಾರಣಕ್ಕೂ ನಾವು ಇದ್ದಂಥ ಪರಿಸ್ಥಿತಿಯನ್ನ ಮರೆತು ಬಿಟ್ರೆ ಈಗಿನ ಆಶೀರ್ವಾದವನ್ನು ನಾವು ಕಳ್ಕೊತೀವಿ. ನೀನು ಹಳೆ ಪರಿಸ್ಥಿತಿಯಲ್ಲಿ ನಿನ್ನೇ ಸ್ವಾಮಿಯನ್ನು ಕಂಡುಕೊಂಡಂತ ಪರಿಸ್ಥಿತಿಯಲ್ಲಿ ಇದ್ದದ್ದನ್ನ ನೀನು ಸಾಯುವವರೆಗೂ ಮನಸ್ಸು ಮರಿವಾನ. ಅಲ್ಲಿದ್ದಂತ ನನ್ನನ್ನ ಇವತ್ತು ಇಲ್ಲಿಟ್ಟಿದ್ದೀಯಪ್ಪ. ಹಲ್ಲೆಲೂಯಾ. ನಾನು ಇಲ್ಲಿಟ್ಟಿದ್ದೆ, ಗುರಿ ಕಾಯ್ತಾ ಇದ್ದೆ. ಕಾಡಲ್ಲಿ ಸಾಯ್ತಾ ಇದ್ದೆ, ಮಳೆಯಲ್ಲಿ, ಇಬ್ಬಿನಲ್ಲಿ, ಬಿಸಿಲಲ್ಲಿ ನನ್ನ ಹುಡುಕು ಬಂದಿ.
ನನ್ನನ್ನು ಅಭಿಷೇಕ ಮಾಡಿ, ನನ್ನ ರಾಜನಾಗಿ ಮಾಡಿ. ಆಡು ಮೇಯ್ತಿರ್ದೇನ, ಪನಿಯಲ್ಲಿ ಮಳೆಯಲ್ಲಿ ಬೆಗಿಲಿ ಸೆತ್ತಿರ್ದೇನ ಅழைத்து வந்து அபிஷேகித்து என்னோட ராஜாவாக்கி. அல்லேலூயா. எப்படி மறப்பேன்? ಯಾರಿಗೆ ನಾನು ಮರೆಯಲಿ? ಆತನು ಮಾಡಿದ ಉಪಕಾರ. ಅದಕ್ಕೆ ಮನಪೂರ್ವಕವಾಗಿ ನಿನ್ನನ್ನು ಕೊಂಡಾಡ್ತೇನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. அல்லேಲೂಯಾ. ಅದರಿಂದನೇ ದಾವೀದನನ್ನು ಈ ವಾಕ್ಯದಲ್ಲಿ ನಾವು ದಾವೀದನನ್ನು ನಿಪಾದಿಸುವಾಗ ಅನೇಕ ಆಶೀರ್ವಾದಗಳನ್ನ, ದಾವೀದನು ಹೊಂದಿದ್ದಂಥ ಆಶೀರ್ವಾದಗಳನ್ನ ನಾವು ಹೊಂದಿಕೊಳ್ಳಕ್ಕಾಗತ್ತೆ. ಯಾಕಂದ್ರೆ ಆತನು ನಡೆದಂಥ ಆ ಜೀವಿತವನ್ನ ನಮ್ಮ ಜೀವಿತದಲ್ಲಿ ನಾವು ದೇವರಲ್ಲಿ ಅಳವಡಿಸಿಕೊಳ್ಳುವರಾಗಬೇಕು. ಅದಕ್ಕೆ 128ನೇ ಕೀರ್ತನೆ ನೋಡೋಣ. ಕೀರ್ತನೆಗಳು 28ರಲ್ಲಿ 7ನೇ ವಾಕ್ಯ ಓದಿ. கர்த்தர் என் பெலனும் என் கேடகமுமாய் இருக்கிறார். என் இருதயம் அவரை நம்பியிருந்தது. என் இருதயம் அவரை நான் நம்பியிருந்தது. சகாயம் பெற்றேன். நான் சகாயம் பெற்றேன். ஆகையால் என் இருதயம் களி கூறுகிறது. என் பாட்டினால் அவரை துதிப்பேன். என் பாட்டினால் அவரை துதிப்பேன். ಯೆಹೋವನು ನನಗೆ ಬಲವೂ ಪುರಾಣಿಯೂ ಆಗಿದ್ದಾನೆ. ಯೆಹೋವನು ನನಗೆ ಬಲವೂ ಪುರಾಣಿಯೂ ಆಗಿದ್ದಾನೆ. ನಾನು ಆತನಲ್ಲಿ ಭರವಸವಿಟ್ಟೆನು. ನನಗೆ ಸಹಾಯವು ಉಂಟಾಯಿತು. ಆದ ಕಾರಣ ನನ್ನ ಹೃದಯವು ಹರ್ಷಿಸುವುದು. ಕೀರ್ತನಾ ರೂಪವಾಗಿ ಆತನನ್ನು ಸ್ತುತಿಸುವೆನು. ಹಲ್ಲೆಲೂಯಾ. ಇಲ್ಲಿ ನೋಡ್ರಿ ಹೇಳ್ತಾರೆ, ಯೆಹೋವನೇ ನನಗೆ ಅವರೇ ನಮಗೆ ಬಲ. ಯೆಹೋವನು ನನಗೆ ಬಲ. ತಮಿಳಮ್ಮ, ಕರ್ತರ್ ಎನ್ ಬೆಲನು. ಹಲ್ಲೆಲೂಯಾ. ನಾವು ಕೆಲಸ ನಮ್ಮ ಬಲನೇ ನಾವು ಹಾಕ್ಕೊಳ್ತೇವೆ. ನಮ್ಮ ಬಲದಿಂದ ನಾವೇನಾದ್ರೂ ಮಾಡ್ಬಿಡೋಣ, ನಮ್ಮ ಬುದ್ಧಿಯಿಂದ ಏನಾದ್ರೂ ಮಾಡ್ಬಿಡೋಣ. ಹಲ್ಲೆಲೂಯಾ. ಏನು ಮಾಡ್ಲಿಕ್ಕೆ ಆಗುದಿಲ್ಲ. ದೇವರ ಸಹಾಯ ಬೇಕು, ದೇವರ ಬಲ ಬೇಕು. ಅದರಿಂದ ದಾವೀದನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದರಿಂದ ಯೆಹೋವನು ನನಗೆ ಬಲವೂ ಹಾಕಿದ್ದಾರೆ, ಪುರಾಣಿಯೂ ಹಾಕಿದ್ದಾರೆ. ಹಲ್ಲೆಲೂಯಾ. ನಾನು ಆತನಲ್ಲಿ ಭರವಸವಿಟ್ಟೆನು. ನನಗೆ ನಾನು ಯಾವಾಗ ದೇವರನ್ನೇ ಮೇಲೆ ಭರವಸೆ ಇಟ್ಟನೋ ಆಗ್ಲೇ ನನಗೆ ಸಹಾಯ ಬಂತು. ಹಲ್ಲೆಲೂಯಾ. ಅದರಿಂದ ನಾನು ಯುದ್ಧ ಗೆದ್ದೆ. ಅದರಿಂದನೇ ಸಿಂಹದ ಬಾಯಿಯನ್ನು ಸೀಳಾಕ್ತೆ. ಅದರಿಂದನೇ ಕರಡಿಗಳಿಂದ ಕುರಿಯನ್ನ ತಪ್ಪಿಸಿ ಕಾಪಾಡಿದೆ ಎಂಬ ಒಂದು ಘನ ಅಲ್ಲಿ ದೇವರನ್ನ ಭರಿಸು. ನಾನು ಆತನಲ್ಲಿ ಭರವಸೆಬಿಟ್ಟೆನು, ನನಗೆ ಅಕ್ಕಿಲೋಸನ ಪಡಿ ಆದ ಕಾರಣ ನನ್ನ ಹೃದಯವು ಹರ್ಷಿಸುವುದು. ಸಾಕು. என் இருதயம் அவரை நம்பியிருந்தது. இருதயம் அவரை நம்பியிருந்தது. ಹಲ್ಲೆಲೂಯಾ. ನನ್ನ ಹೃದಯವು ಹರ್ಷಿಸುವುದು. ಕನ್ನಡದಲ್ಲಿ ನನ್ನ ಹೃದಯದಲ್ಲಿ ದೇವರು ಮಾಡಿದ ಕಾರ್ಯಕ್ಕಾಗಿ ನಾನು ಹರ್ಷಗೊಂಡೆನು. ಹರ್ಷಿಸಿತು. ಅಪ್ಪ ನೀ ಕೋಟಿ ಸ್ತೋತ್ರಪ್ಪ. ನನ್ನ ಜಯ ಕೊಟ್ಟದ್ದಕ್ಕಾಗಿ, ನನ್ನ ಆಶೀರ್ವದಿಸಕ್ಕಾಗಿ, ನನ್ನ ತಪ್ಪಿಸಿದ್ದಕ್ಕಾಗಿ ಆತನನ್ನು ಹರ್ಷಿಸಿ ಆತನನ್ನ ಮಹಿಮೆ ಪಡಿಸಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದಾದ್ಮೇಲೆ ಏನಂತೆ, ಕೀರ್ತನಾ ರೂಪವಾಗಿ ಅಂದ್ರೆ ಕೀರ್ತನೆಗಳನ್ನು ಹಾಡಿ ಆತನು ದೇವರನ್ನ ಮಹಿಮೆ ಪಡಿಸ್ತಾರಂತೆ. ಹಲ್ಲೆಲೂಯಾ. ನಾವು ಹಾಗೆ ಹೊಸ ಹೊಸ ಹಾಡುಗಳನ್ನ ಕೂತ್ಕೊಂಡಿರುವಾಗ ನಾವು ಹಾಡಿರಿ ಹೊಸ ಹಾಡುಗಳಿಂದ ಒಂದು ದೇವರನ್ನ ಮಹಿಮೆ ಪಡಿಸ್ತಾ, ನಾವು ದೇವರನ್ನ ಗಣಪಡಿಸ್ತಾ. ಹಲ್ಲೆಲೂಯಾ. ಅವರೇ ಹಾಡು ಕಟ್ಟಬೇಕು, ಇವರೇ ಹಾಡು ಕಟ್ಟಬೇಕಲ್ಲ. ನೀನ್ ಕಟ್ಟು, ನೀನ್ ಹಾಡು. ನೀನ್ ಯಾರು ಕೇಳಿದ್ರು ನಿನಗೂ ದೇವರಿಗೆ ಒಡನಾಟ ಉಂಟಾಗಲಿ, ನಿನಗೂ ದೇವರಿಗೆ ಐಕ್ಯ ಉಂಟಾಗಲಿ. ನೀನು ಕೀರ್ತನೆಗಳಿಂದ ದೇವರನ್ನ ಮಹಿಮೆ ಪಡಿಸು. ಹಲ್ಲೆಲೂಯಾ. ಎಲ್ಲಿ ಪಾಸ್ಟ್ ಟೈಮ್ ಇಲ್ಲ. ಕೆಲಸ ಮಾಡ್ಕೊಂಡು ಯಾವ್ದಾದ್ರು ರಾಗ ಹಾಡು, ಕೆಲಸ ಮಾಡ್ಕೊಂಡು ಯಾವ್ದಾದ್ರು ಸ್ತೋತ್ರ ಮಾಡು, ಕೆಲಸ ಮಾಡ್ಕೊಂಡೆ ಸ್ತುತಿ ಮಾಡು. ಸ್ತುತಿ ಮಾಡ್ತೇವೆ, ಕೆಲಸ ಮಾಡ್ಬಿಡುವಣ. ಹಲ್ಲೆಲೂಯಾ. ಹೃದಯದಲ್ಲಿ ದೇವರನ್ನ ಮಹಿಮೆ ಪಡಿಸ್ತಾರೆ, ಅಂತರಾಳದಲ್ಲಿ ಅದನ್ನು ಮಹಿಮೆ ಪಡಿಸ್ತಾರೆ. ಅದರಿಂದ ದಾವೀದನು ತನ್ನ ಕಾರ್ಯಗಳು ನೆರವೇರುವಾಗ ತನ್ನನ್ನು ಹೆಚ್ಚಿಸಿಕೊಳ್ತಾ ದೇವರನ್ನೇ ಸ್ತುತಿಸು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದ ಯೆಹೋವನು ನನಗೆ ಬಲವೂ ಪುರಾಣಿಯೂ ಆಗಿದ್ದಾನೆ. ನಾನು ಆತನಲ್ಲಿ ಭರವಸೆಬಿಟ್ಟೆನು, ನನಗೆ ಸಹಾಯ ಉಂಟಾಯಿತು. ಆದ ಕಾರಣ ನನ್ನ ಹೃದಯವು ಹರ್ಷಿಸಿ ಕೀರ್ತನ ರೂಪವಾಗಿ ಆತನನ್ನ ಸ್ತುತಿಸಬೇಕು. ಹಲ್ಲೆಲೂಯಾ.
ಯಾವಾಗಲೂ ಅದನ್ನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯದಂತೆ ಆತನಿಗೆ ಕೃತಜ್ಞತೆ. அவர் செய்த சகல உபகாரங்களிலும் ஒன்றையும் மறவாமல் அவருக்கு நன்றி செலுத்தணும். அவரை துதித்து அவரை மகிமைப்படுத்தணும். அதான் தாவீது நல்லா கத்துறாரு. அல்லேலூಯಾ. தாವೀದನು ಇದನ್ನೆಲ್ಲ ಭಾರಿ ಚೆನ್ನಾಗಿ ಅಳವಡಿಸಿಕೊಂಡು ದೇವರ ಅನೇಕ ಆಶೀರ್ವಾದಗಳನ್ನ ಹೊಂದಿಕೊಳ್ಳುವುದಕ್ಕೆ ಕಾರಣವಾಯ್ತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. அல்லேலூயா. ಅದೇ ಕೀರ್ತನೆ 33ನೇ ಅಧ್ಯಾಯ ಅದರಲ್ಲಿ 1ನೇ ವಾಕ್ಯ. நீதிமான்களே கர்த்தருக்குள் களி கூறுங்கள், துதி செய்வது செம்மையானவருக்கு தகும். ನೀತಿವಂತರೇ ಯೆಹೋವನ ವಿಷಯದಲ್ಲಿ ಉಲ್ಲಾಸ ಧ್ವನಿ ಮಾಡಿ ಯಥಾರ್ಥ ಚಿತ್ತರು ಆತನನ್ನು ಸ್ತುತಿಸುವುದು ಯುಕ್ತವಾಗಿದೆ. அல்லேலೂಯಾ. ಆತನನ್ನು ಸ್ತುತಿಸುವುದು ಯಾರಂತೆ? ನೀತಿವಂತರೇ, ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಂತ ನಾವು, ಪವಿತ್ರಾತ್ಮನ ಅಭಿಷೇಕ ಹೊಂದಲ್ಪಟ್ಟಂತ ನಾವು, அல்லேலೂಯಾ, ನಾವು ನೀತಿವಂತರಾಗಿ ದೇವರನ್ನ ಮಹಿಮೆ ಪಡಿಸಬೇಕಂತೇಳಿ ಈ ವಾಕ್ಯತನೆಗಾರ ಹೇಳ್ತಾನೆ. ನೀತಿವಂತರೇ ಯೆಹೋವನ ವಿಷಯದಲ್ಲಿ ಉಲ್ಲಾಸ ಧ್ವನಿ ಮಾಡಿ. ಹಲ್ಲೆಲೂಯಾ, 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 ಆತನ ಯೆಹೋವನ ವಿಷಯದಲ್ಲಿ ಉಲ್ಲಾಸ ಕೊಡ್ರಿ. ದೇವರು ಉಲ್ಲಾಸದಿಂದ ಆತನನ್ನ ಕೊಂಡಾಡ್ರಿ. ಅದರಿಂದ ತಾವಿದನ್ನು ಉಲ್ಲಾಸದಿಂದ ದೇವರನ್ನ ಮಹಿಮೆ ಪಡಿಸ್ತಾರೆ, ಉಲ್ಲಾಸದಿಂದ ಆತನ ಘನಪಡಿಸ್ತಾರೆ. ಯಥಾರ್ಥ ಚಿತ್ತರು ಆತನನ್ನ ಸ್ತುತಿಸುವುದು ಯುಕ್ತ. ಯಥಾರ್ಥವಾಗಿ ದೇವರನ್ನ ಸ್ತುತಿಸಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಪಡಿಸ್ತದೆ. ಅವಾಗಲೇ ಹೇಳದ್ನಲ್ಲ, ಹಾಡೋದು ಆತನ ಹಾಡಿದ ನಿಮ್ಮ ಕೀರ್ತನ ರೂಪವಾಗಿ ಆತನನ್ನ ಸ್ತುತಿಸಿ. 2ನೇ ವಾಕ್ಯ 32 ಹೇಳು, ಕಿನ್ನರಿಯನ್ನು ನುಡಿಸುತ್ತಾ ಯೆಹೋವನನ್ನು ಕೊಂಡಾಡಿರಿ, 10 ತಂತಿಗಳ ಸ್ವರಮಂಡಲವನ್ನು ಬಾರಿಸುತ್ತಾ ಸಂಕೀರ್ತಿಸಿರಿ. சுரமண்டலத்தினால் கர்த்தரை துதித்து 10 நரம்பு வீணையினாலும் அவரை கீர்த்தனம் பண்ணுங்கள். அப்படின்னா எப்பவுமே பாடிக்கொண்டிருங்க. ஏதாவது ஒரு பாட்டு பாடி கர்த்தரை மகிமைப்படுத்தினே சும்மா இருக்காது. அல்லேலூயா. தேவனை மகிமைப்படுத்து. அது தாவீது நல்லபடியாக கர்த்தர்தான் அநேக சங்கீதங்களை பாடினார்கள், ಅನೇಕ ಕೀರ್ತನೆಗಳೇ ಪಾಡಿನಾರು ಎಂದು ಕರೆದಿರುತ್ತದೆ ವಾಸ. ತಾವೀದನು ಅದಕ್ಕೆ ಅನೇಕ ಕೀರ್ತನೆಗಳನ್ನ ಹಾಡಿದನು ಎಂಬುದಾಗಿ 10 ತಂತಿ ವಾದ್ಯಗಳಿಂದ ಆತನಿಗೆ ಏನ್ ಮಾಡಬೇಕು? ಹಾಡಿರಿ. 10 ತಂತಿಗಳ ಸ್ವರಮಂಡಲವನ್ನು ಬಾರಿಸುತ್ತಾ ಸ್ತುತಿಸುತ್ತಾ. 10 ತಂತಿ ಅಂದ್ರೆ 10 ನಾದಗಳಿದೆ. ಕೈಯನ್ನು ತಟ್ಟಿ 10 ತಂತಿಗಳಿಂದ ಹಲ್ಲೆಲೂಯಾ ತಟ್ಟಿ ದೇವರನ್ನ ಮಹಿಮೆ ಪಡಿಸಬೇಕು. 10 ನರಂಬು ಬೀಳ್ಬೇಕು. 10 ನರಮನನ್ನ ನಮ್ಮ ಕೈಯಿಂದ ಮುಗಿಯೋ. ಹಲ್ಲೆಲೂಯಾ. ಕರಗಳು ಮನದಾರ ತಟ್ಟಿ 10 ನರಂಬುಗಳು 10 ನರಗಳಿಂದ 10 ತಂತಿವಾದ್ಯ ಪರಗಳಿಂದ ಆತನನ್ನ ಸ್ತುತಿಸಿರಿ. ಸ್ವರ ಮಂಡಲವನ್ನು ಬಾರಿಸುತ್ತಾ ಸಂಕೀರ್ತಿಸಿರಿ ಎಂಬುದಾಗಿ. ಹಲ್ಲೆಲೂಯಾ. ಅದರಿಂದ ದಾವೀದನು ಹಾಡುವಾಗ ಸೌಲನಿಗೆ ಬಂದಂತ ದೆವ್ವ ಬಿಟ್ಟು ಹೋಗ್ತಿದ್ದಂತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರು ಕಳಿಸಿದಂತ ದುರಾತ್ಮನು ಸೌಲನ ಹತ್ರ ಬಂದಾಗ ದಾವೀದನ ಕಿನ್ನರಿ ಬಾರಿಸಿದಾಗ್ಲೇ ಆ ದೆವ್ವ ಬಿಟ್ಟು ಹೋಗ್ತಿದ್ದಂತೆ. ಹಲ್ಲೆಲೂಯಾ. ಅಂದ್ರೆ ಆತನ ಹಾಡುವಾಗ ಆ ದುರಾತ್ಮರನ್ನ ಬಿಟ್ಟು ಹೋಗುತ್ತೆ. ದಾವೀದನ ಹತ್ರ ದೇವರಂತ ಅಭಿಷೇಕ ಇಟ್ಟಿದ್ದಾನೆ. ಆತನು ಕಿನ್ನರಿ ಬಾರಿಸಿ ದೇವರನ್ನ ಹಾಡಿ ಆರಾಧಿಸುತ್ತಿರುವಾಗ ಸೌಲನಲ್ಲಿರುವ ದುರಾತ್ಮ ಸೌಲನ್ ಬಿಟ್ಟು ಹೋಗ್ತಾ ಇತ್ತು. ನಾವು ಪರಿಪೂರ್ಣ ಹೋಗಿಲ್ಲ. ಹಲ್ಲೆಲೂಯಾ. ಹೋಗೋದು ಬಂದಾಗ ದಾವೀದ ಮತ್ತೆ ಕಿನ್ನರಿ ಬಾರಿಸಿ ಅದು ಹೋದ್ಮೇಲೆ ದಾವೀದ ಮಾಡ್ಕೊಂಡು ಹಾಡಿನ ಮೂಲಕ ದೆವ್ವವನ್ನು ಓಡಿಸ್ತಾ ಇತ್ತು.
ಕೀರ್ತನೆ ದಾವೀದ. ಹಲ್ಲೆಲೂಯ. ಸ್ವರ ಮಂಡಲ ಬಾರಿಸ್ಕೊಂಡೆ. ಇವಾಗ ನಾವು ಹಂಗೆ ಆಡ್ತಿರುವಾಗಲೇ ಸುಮ್ಮನೆ ಇರೋ ದೆವ್ವ ತನಾಗ ಆಡ್ಬೋದು. ಹಲ್ಲೆಲೂಯ. ತನಾಗ ಆಡುತ್ತೆ, ತನಾಗ ಬಿದ್ದು ಓಡುತ್ತೆ. ಅದರಿಂದ ದೇವರು ಕರ್ತನಲ್ಲಿ ಮನಪೂರ್ವಕವಾಗಿ ದಾವೀದನಾಗಿ ನೀರಿನಲ್ಲಿ ವಾಸಿಸುತ್ತಾ ಆತನ ಆಡುತ್ತಾ ಆತನ ಆರಾಧಿಸುತ್ತಾ ಆತನ ಮಹಿಮೆ ಪಡಿಸುವರಾಗಿದ್ದರು. ಹಲ್ಲೆಲೂಯ. ಅದೇ 3ನೇ ವಾಕ್ಯ ನೋಡ್ರಿ. ಆತನ ಘನಕ್ಕಾಗಿ ನೂತನ ಕೀರ್ತನೆಯನ್ನು ಓದ ಮಾಡಿ. ಆತನ ಘನಕ್ಕಾಗಿ ನೂತನ ಕೀರ್ತನೆಯನ್ನು ಹಾಡಿರಿ, ಉತ್ಸಾಹ ಧ್ವನಿಯೊಡನೆ ಇಂಪಾಗಿ ಬಾರಿಸಿರಿ. ಹಾಗೆ ಬಾರಿಸಿರಿ. அவருக்கு புதுப்பாட்டை பாடுங்கள். அவருக்கு புதுப்பாட்டை பாடுங்கள். ஆனந்த சத்தத்தோடு வாத்தியங்களை நேர்த்தியாய் வாசித்து ಹಲ್ಲೆಲೂಯ. ಇವಾಗ ನಮ್ಮ ಸಭೆಯಲ್ಲಿ ಮ್ಯೂಸಿಕ್ ಎಲ್ಲ ಇದೆ. ಈ ಹಾಡೇ ಒಂಥರ ಹಾಕೊಂಡು ಇವರೇ ಒಂದು ಡಬ ಡಬ ದಮ ದಮ ಕೊಡ್ಕೊಂಡು ಮನೋ ಆಡೋದು ಏನೋ ರೀತಿಯಲ್ಲಿ ಹಾಡ್ಕೊಂಡು ಹೋದ್ರೆ ಅದೆಲ್ಲ ಹೆಂಗಿರುತ್ತೆ. ಹಲ್ಲೆಲೂಯ. ದೇವ್ರ ಮಹಿಮೆ ನಾವೊಂದು ಹಾಡು ಹೇಳೋದ್ರಲ್ಲೂ ದೇವ್ರಿಗೆ ಮಹಿಮೆ ಉಂಟಾಗುತ್ತೆ. ಹಲ್ಲೆಲೂಯ. ನಾನು ಹೇಳ್ತಿಲ್ಲ, ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ಆತನ ಘನಕ್ಕಾಗಿ ನೂತನ ಕೀರ್ತನೆಯನ್ನು ಹಾಡಿರಿ. ನೀನು ಹಾಡು ದೇವ್ರ ಘನಕ್ಕೋಸ್ಕರ ನೀನು ಹಾಡು, ಮನುಷ್ಯರಿಗೋಸ್ಕರ ಅಲ್ಲ. ಹಲ್ಲೆಲೂಯ. ಮನುಷ್ಯರು ಮೆಚ್ಚಿದಾರ ಮೆಚ್ಚಲನ್ನ ಹಾಡು, ದೇವ್ರು ಮೆಚ್ಚಿದ್ರೆ ಸಾಕು. ಹಲ್ಲೆಲೂಯ. ಇವಾಗ ಮನೆಯಲ್ಲಿ ಚಿಕ್ಕ ಮಗು ಇದಂತ ತಿಳ್ಕೊಳ್ಳಿ, ಅದೇನ್ ಮಾತಾಡುತ್ತೆ ಯಾರಿಗೆ ಗೊತ್ತಾಗತ್ತ? ಅವ್ರ ಅಮ್ಮನಿಗೆ ಗೊತ್ತಾಗಲ್ಲ, ಅವ್ರ ಅಪ್ಪನಿಗೂ ಜಾಸ್ತಿ ಗೊತ್ತಾಗ. ಏನ್ ಹೇಳ್ತಿದ್ದ ನೋಡಿ. ಏನೇ ನಮ್ಮ ಮನವ್ರಿಗೆ ಚಿಕ್ಕ ಮಕ್ಳು ಇದ್ದಾಗ ಅವ್ರೇನು ಅವ್ರ ಭಾಷೆಯಲ್ಲಿ ಮಾತಾಡಿದ್ರೆ ಸರ ಏನೋ ಮಾತಾಡ್ತಿದ್ರೆ ಏನು ಹಾಲು ಬೇಕಂತೆ, ಮಮ್ಮ ಬೇಕಂತೆ. ಹಲ್ಲೆಲೂಯ. ಯಾರಿಗೆ ಗೊತ್ತಾಗತ್ತೆ? ಹಂಗೆ ನಮ್ಮ ಅಪ್ಪನಿಗೆ ಗೊತ್ತು. ನೀನ್ ರಾಗ ಇದೆಯೋ ರಾಗ ಇಲ್ವೋ, ಅರ್ಥ ಇದೆಯೋ ಅರ್ಥ ಇಲ್ವೋ ದೇವರಿಗೆ ಗೊತ್ತಾಗ. ಹಲ್ಲೆಲೂಯ. ನಾನು ಆಡಿದ್ರೆ ಕಥೆ ತರ ಇರುತ್ತೆ, ನಾನು ಹೆಂಗ ಹಾಕ್ರಿ. ನಾನು ಆಡಿದ್ರೆ ಏನೋ ಅದ್ರ ಬಳಿ ಕೂತಂಗೆ ಕಾಣುತ್ತೆ, ಹೆಂಗ ಆಡ್ಲಿ. ಹಲ್ಲೆಲೂಯ. ದೇವರು ನಿನಗೆ ಕೊಟ್ಟಿರುವಂತ ರಾಗದಲ್ಲಿ, ನಿನಗೆ ಕೊಟ್ಟಿರುವಂತ ಸ್ವರದಲ್ಲಿ ನೀನು ಆಡಿ ದೇವರನ್ನ ಮಹಿಮೆ ಪಡಿಸ್ಬೇಕಂತೇಳಿ ದೇವರು ದಾವೀದನು ಅದನ್ನೇ ಮಾಡಿದ್ರು. ಏನಂತೇಳಿ ಹಲ್ಲೆಲೂಯ. ಆತನ ಘನತೆಗಾಗಿ ಹೊಸ ಹೊಸ ಹಾಡುಗಳನ್ನ ಹಾಡಿದರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಉತ್ಸಾಹ ಧ್ವನಿಯೊಡನೆ ಇಂಪಾಗಿ ಬಾರಿಸ್ತಾನೆ. ಆ ಮ್ಯೂಸಿಕ್, ಆ ಹಾಡು ದೇವರ ಮಹಿಮೆಗಾಗಿರ್ಬೇಕು. ಹಲ್ಲೆಲೂಯ. ಕೀಬೋರ್ಡ್ ಬಾರಿಸಿದ್ರೆ ತನ್ನಿಷ್ಟಕ್ಕೆ ಬಾರಿಸಿದ್ರೆ, ಪ್ಯಾಡ್ ಹೊಡೆಯೋದು ತನ್ನಿಷ್ಟಕ್ಕೆ ಹೊಡೆದ್ರೆ ಅದು ಅರ್ಥ ಇರಲ್ಲ. ಹಲ್ಲೆಲೂಯ. ಅದಕ್ಕೆ ದೇವರು ಹೇಳ್ತಾರೆ, ನೀನು ಹೊಡೆಯೋ ಪ್ಯಾಡ್ ಆಗ್ಲಿ, ನೀವು ಬಾರಿಸೋ ಕೀಬೋರ್ಡ್ ಆಗ್ಲಿ, ನೀನು ಜಲ್ಲರಿ ಆಗ್ಲಿ, ಅಂದ್ರೆ ಟ್ಯಾಬ್ರಿನ್ ಆಗ್ಲಿ, ಹಲ್ಲೆಲೂಯ, ನೀ ತಂತಿ ಆದ್ರು ಕೊಳಲಾದ್ರು, ನೀನ್ ಏನೇ ಊದಿದ್ರು, ನೀ ಎದೆ ಊದಿ ನಾನೋ ಎದೆ ತಟ್ಟಿ ನಾನೋ ದೇವ ಮಹಿಮೆ ಕೆಟ್ಟರೆ ಅದು ಪಾಠ ಕೇಳ್ಕೊಂಬುದೇ ಇರಬೇಕು. அந்த பாட்டு கேட்கும்போது அநேக ரட்சிக்கப்படுவார். ಹಲ್ಲೆಲೂಯ. ಹಾಡಿನ ಮೂಲಕ ಅನೇಕರು ರಕ್ಷಣೆ ಹೊಂದರು. ಈ ಮಾತನ್ನು ಹೇಳೋದು ನನಗೆ ಜ್ಞಾಪಕ ಬಂತು. DJ ದಿನಗರನ್ನ ಸೇವಕರು ಯೇಸು ಕರೀತಾನೆ. ಯೇಸು ಅವರು ಕರೆಕ್ಟಾಗಿ 5:30 ಸಂಜೆ, ಅವಾಗ ಟಿವಿಯಲ್ಲೆಲ್ಲ ರೇಡಿಯೋದಲ್ಲಿ ಅವ್ರು ಹಾಡುವರು. ಯೇಸು ಅಲೈಕಿರಾ ಯೇಸು ಅಲೈಕಿರಾ ಆವಾಲೆ ಮೈ ತಕ್ಕರಗಡಿ ಯೇಸು ಅಲೈಕಿರಾ ಯೇಸು ಅಲೈಕಿರಾ. ಕಟ್ಟೆ ಮೇಲೆ ಇಟ್ಕೊಂಡು ವಾಕ್ಯ ಕೇಳೋದಕ್ಕೆ ಹಾಡಾಕಿದ್ರು. ಈ ಹಾಡು ಬರ್ತಾ ಇದೆ. இந்த பாடல் வருது. ஒருத்தர் தற்கொலை பண்ண போகிறவருக்கு இந்த பாட்டை கேட்டது ஒரு ஈர்ப்பு வந்துச்சு. என்னை அழைக்கிறார் ಯೇಸು, என்னத்தானே அழைக்கிறார். ಒಬ್ಬ ಮನುಷ್ಯ ಯಾರಾಗಿರುವಾಗ ಸಾಯಿ ಹೋಗ್ತಾ ಇದ್ದಂತೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ನನ್ನ ಜೀವನ ಬೇಡ. ಈ ಭಾಗದ ಹಾಡು ಯೇಸು ಕರೆಯುತ್ತಾನೆ, ಯೇಸು ಕರೆಯುತ್ತಾನೆ, ನಾಮದಿಂದ ಕರವನಿ, ಯೇಸು ಕರೆಯುತ್ತಾನೆ. ಆ ವಾಯ್ಸ್ ಹಾಗೆ ಅವ್ರ ಹೃದಯದೊಳಗೆ
ಕರೆದಂಗಾಯ್ತಂತೆ. ಹಲ್ಲೆಲೂಯಾ. ಹಂಗೆ ಬಂದು ರೇಡಿಯೋ ತರ ಕೂತಿ ಬಂದು ಕೂತಿದ್ದವರಲ್ಲಿರುವಂತ ಮರಣದ ಆತ್ಮ, ಅವರಿಗಿರುವಂತ ಸಮಸ್ಯೆಗಳು ಆ ಹಾಡಿನ ಮೂಲಕನೇ ಬಗೆಹರಿತದೆ. ಹಲ್ಲೆಲೂಯಾ. ಯಾಕಂದ್ರೆ ನಮ್ಮ ಹಾಡುಗಳಲ್ಲಿ ದೇವರು ಬಲ ಇಟ್ಟಿದ್ದಾರೆ, ನಮ್ಮ ಹಾಡಲ್ಲಿ ಅಭಿಷೇಕ ಇಟ್ಟಿದ್ದಾರೆ. ನಾವು ಹಾಡುವಾಗ ಸಾಯುವಂತ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಆತ್ಮಗಳು ರಕ್ಷಣೆ ಹೊಂದುವಂತ ಅಭಿಷೇಕವನ್ನು ದೇವರು ಇಟ್ಟಿದ್ದಾರೆ. நம்ம பாட்டுக்குள்ள மக்கள் மனம் திரும்ப ரட்சிக்கப்பட கர்த்தர் அந்த பாட்டுக்குள்ள ஜீவனை வைத்திருக்கிறார். ஹல்லேலூயா. ಅದರಿಂದ ನಾವು ಹಾಡುವಾಗ ಅದು ಇಂಪಾಗಿರುವಾಗ ಕೇಳೋರು ರಕ್ಷಣೆ ಹೊಂದಿ ದೇವರ ರಾಜ್ಯಕ್ಕೆ ಬರ್ತಾರೆ. ಆತ್ಮಹತ್ಯೆ ಮಾಡಿಕೊಳ್ಳೋರೆಲ್ಲ ದೇವರ ರಾಜ್ಯಕ್ಕೆ ತಿರುಗಿ ಬರ್ತಾರೆ. ಹಲ್ಲೇಲೂಯಾ. ನಾವು ಆ ರೀತಿ ದೇವರು ಉಪಯೋಗ ಮಾಡ್ಕೊಂಡಿದ್ದಾರೆ. ಏನೋ ನೀನ್ ಕಷ್ಟ ತೀರಕ್ಕೆ, ನೀನ್ ರೋಗ ತೀರಕ್ಕಲ್ಲ, ನೀನು ಅನೇಕರಿಗೆ ಸಾಕ್ಷಿಯಾಗಿರುವಂತೆ, ಅನೇಕರು ನಿನ್ನ ಮೂಲಕ ದೇವರ ರಾಜ್ಯವನ್ನ ಕಟ್ಟಿಕೊಳ್ಳುವಂತೆ, ಅನೇಕರು ಪರಲೋಕ ರಾಜ್ಯಕ್ಕೆ ಸಿದ್ಧರಾಗುವಂತೆ. ಹಲ್ಲೇಲೂಯಾ. ಇವತ್ತು ನಿಮ್ಮನ್ನ ನಮ್ಮನ್ನ ಆರಿಸಿ ತೆಗೆದು ಕೂರಿಸಿದ್ದಾರೆ. ಹಲ್ಲೇಲೂಯಾ. ಏನೋ ನಮ್ಗೆ ಹೋದ್ರೆ ಕಷ್ಟ ತೀರುತ್ತೆ, ನನ್ನ ಕಣ್ಣೀರು ನೀಗುತ್ತೆ, ನನ್ನ ರೋಗ ನೀಗುತ್ತೆ, ನನ್ನ ನಿಂದೆ ಹೋಗುತ್ತೆ, ನನ್ನ ಹಣ ಹೋಗುತ್ತೆ, ಚರ್ಚೆಗೆ ಹೋದ್ರೆ ಲಕ್ಷಾಂತರ ರೂಪಾಯಿ ದುಡ್ಡು ಸಿಗುತ್ತೆ, ಕೋಟಿ ಕೋಟಿ ಗಟ್ಟಲೆ ಆಸ್ತಿ ಮಾಡ್ಬೋದು. ಹಲ್ಲೇಲೂಯಾ. ದೇವರು ಇಷ್ಟಪಟ್ರೆ ಒಂದೇ ದಿನದಲ್ಲಿ ಎಲ್ಲ ನಿನಗೆ ಕೊಟ್ಬಿಡ್ತಾರೆ. ಹೇಳ್ರಿ, ನೀನು ಅವ್ರ ಕೋಪಲ್ಲಿ ನಡ್ಕೊಂಡ್ಬಿಟ್ರೆ ನಿನ್ನನ್ನು ಆಶೀರ್ವದಿಸ್ತೇನೆ, ನಿನ್ನ ನೆಚ್ಚಿಸೆ. ಅವ್ರ ಮನಸ್ಸಿಗೆ ಒಪ್ಪಂಗೆ ನಡ್ಕೊಂಡ್ಬಿಟ್ರೆ ಸಾಕು, ನೀನ್ ಆಸ್ತಿ ನಿನ್ನ ಹುಡುಕೊಂಡ್ ಬರುತ್ತೆ. ಅಲ್ಲೇ ಹೇಳ್ರಿ, ಆಶೀರ್ವಾದ ನಿನ್ನ ಹುಡುಕೊಂಡ್ ಬರುತ್ತೆ. ನಾವು ஆசீர்வதிப்பே, உன்னை உயர்த்துன்னு சொல்றதுக்காக என்ன? அபிரகாம் கீழ்ப்படிந்து தேவனுக்கு பயபக்தியா நடந்ததுனால ஆசீர்வாதம் தானா அவனை தேடி வந்துச்சு. உன்னை ஆசீர்வதிக்கணும், நான் ஆசீர்வதிக்கிறேன்பா. உன்னை யாரெல்லாம் சபிச்சாலும் அவனை சபிக்கிறேன்பா. அல்லேலூயா. நான் உன்னை பெரிய ஜாதியா ஆக்குவேன். ಯಾಕೆ ಅಬ್ರಹಾಮ್ ಏನಂತ ಮಾಡಿದ್ರು? ಏನೂ ಮಾಡಿಲ್ಲ. ದೇವ್ರ ವಾಕ್ಯ ಬಿದ್ದರಾದ್ರು, ದೇವ್ರ ಮಾತಿ ತಗ್ಗಿ ಬಗ್ಗೆ ನಡೆದ್ರು. ಹಲ್ಲೇಲೂಯಾ. ಬಿಡ್ಬಾರ್ದು, ಬಿಡ್ಬೇಕಾಯ್ತು, ಎಲ್ಲ ಬಿಟ್ಟು ಬಂದ್ಬಿಟ್ರು. ಅರ್ಜಿತದ ಏನೇನಿತ್ತು ಎಲ್ಲ ಬಿಟ್ಟಾಕ್ಬಿಟ್ಟು ದೇವ್ರಿಗೋಸ್ಕರ ಬದುಕಿ ಬಂದು. ಇವತ್ತು ನಾವು ಅಷ್ಟೇ ಕರೆಯಲ್ಪಟ್ಟಿದ್ದು, ನಮ್ದೆಲ್ಲ ಹಳೆ ಜೀವಿತ ಎಲ್ಲ ಬಿಟ್ಟಾಕ್ಬಿಟ್ಟಿವಿ, ದೇವರಿಗೂ ಆಗಿದ್ದೀವಿ. ಆಮೇಲೆ ಹಳೆ ತುಂಬ ಬಳೆದನ್ನ ಬಿಟ್ಟು ಬರ್ತೀವಿ, ದಿನಾಲ ಹೊಡಿವರು. ಆ ಕುರುಡನಿಗೆ ಸಮಯ ಕರೀತಾರೆ, ಯೇಸುವೇ ದಾವೀದನ ಕುಮಾರನೇ, ನನ್ನ ಕರ್ಣೇಶ್ ಅಂತ ಕುರುಡ ಕರೀತಾರೆ. ಯೇಸುವಿಗೆ ಕಿವಿಗೆ ಆ ಶಬ್ದ ಬೀಳುತ್ತೆ. ಆಗ ನಿಂತು ಯಾರನ್ನ ಕರೀತಾರೆ? ಆ ಕುರುಡ ಕರೀಲಿ, ಯಾರೇನು ಅಳೆದು அந்த குருடன் அவனை கூட்டுங்க, அவன் மேல் வருஷத்தை எடுத்து போட்டான் என்று வேதத்தில் வாசி. அல்லேலூயா. ಕುರುಡರಿಗೆಲ್ಲ ಹಳೆ ಡ್ರೆಸ್ ಕೊಟ್ಟಿರೋದು ಕುರುಡರಲ್ಲ, ಈ ಬಟ್ಟೆ ಹಾಕೊಂಡ್ರೆ ಇವ್ನು ಕುರುಡ ಅಂತ ಎಲ್ಲರಿಗೂ ಗೊತ್ತು, ದಾರಿ ದಾರಿಸೋದು ಮಾಡೋದು. ಅವಾಗ ಏನ್ ಮಾಡೋದು? ಯೇಸು ಸ್ವಾಮಿ ಅವನಿಗೆ ಕರೀರಿ ಅಂತಿದ್ರು. ಅವ್ನು ಫಸ್ಟ್ ಏನ್ ಮಾಡ್ತಾನೆ ಗೊತ್ತಾ? ಅವನ ಮೇಲಿರೋ ಬಟ್ಟೆ ತೆಗೆದು ಬಿಸಾಕಿದ್ರು. ಇಲ್ಲ, ನಾನು ಕುರುಡ ಅಲ್ಲ, ಹಳೇದು ಇದಾಕ್ಬಿಡ, ಬೇಡ ನನಗೆ ಹಳೇದು. ಹಲ್ಲೇಲೂಯಾ. ಹಳೇದನ್ನ ತೆಗೆದಾಕಿ ಯೇಸು ಹತ್ರ ಬಂದು ಕಣ್ಣು ಹೊಂದ್ಕೊಂಡು ದೇವರ ಮಹಿಮೆಗಾಗಿ ಜೀವಿಸ್ತ. ಅದೇ ರೀತಿ ನಾವು ದೇವರ ಪಾದದಲ್ಲಿ ಬರುವಾಗ ಹಳೇದನ್ನ ಯಾವಾಗ ನಾವು ತೆಗೆದಾಕ್ತೇ ಹೋಗ್ತೀವೋ ಅದರವರೆಗೂ ನಾವು ಆಶೀರ್ವಾದ ಹೊಂದ್ಕೊಳ್ಳಿಕ್ಕೆ ಆಗೋದಿಲ್ಲ. எப்போ பழையதை நீ எடுத்து போடுறியோ அதுவரைக்கும் நீ ஆசீர்வதிக்கப்பட மாட்டேன். எனக்கு தேவையில்லாதெல்லாம் நான் எடுத்து போடுறேன், நீ போட்டு பாரு, உன் வாழ்க்கையில பெருத்த ஆசீர்வாதத்தை கர்த்தர் வைப்பான். நீ எடுத்து போடாத இருந்தீங்கன்னா ஆண்டவர் ஒண்ணுமே செய்யணும். ಹಲ್ಲೇಲೂಯಾ. ನೀ ತೆಗೆದಾಕ್ತಿ ಹೋದ್ರೆ ಅಲ್ಲಿ ನೀ ಮನಪೂರ್ವಕವಾಗಿ ದೇವರು ನೋಡುತ್ತಾ ಇಲ್ಲ. ಆ ಕುರುಡ ಮನಪೂರ್ವಕವಾಗಿ ತನಗೆ ಕೊಟ್ಟಂತ ಕುರುಡು ಬಟ್ಟೆತನ, ಆ ಬಟ್ಟೆ ನನಗೆ ಬೇಡ, ಈ ಕೋಲ್ ನನಗೆ ಬೇಡ, ನನಗೆ ಯೇಸು ಸಿಕ್ಬಿಟ್ರು ಅಂತೇಳಿ ಬಂದ ಕಣ್ಣು ಹೊಂದ್ಕೊಂಡ. ಹಲ್ಲೇಲೂಯಾ. ಹಾಗೆಲ್ಲವನ್ನೇ ತಾಕಿ ಬರುವಾಗ ನಮ್ಮ ಜೀವಿತದ ದೊಡ್ಡ ಆಶೀರ್ವಾದವನ್ನು ಕಾಣ್ತೀವಿ. ಅದನ್ನು ದಾವೀದನು ಏನು ಮಾಡೋದು? ತನಗೆಲ್ಲದನ್ನ ಜೀವಿತವನ್ನ ಬಿಟ್ಟು ಕರ್ತನಿಗೆ ಸಂಪೂರ್ಣವಾಗಿ ಹಲ್ಲೇಲೂಯಾ ಬ್ರಾಹ್ಮಣಾಗಿ ನಾನೇನನ್ನ ಆಶೀರ್ವದಿಸ್ತೇನೆ. ಹಲ್ಲೇಲೂಯಾ. ನಾನೇನನ್ನ ಆಶೀರ್ವದಿಸ್ತೇನೆ. ನಾನೇನನ್ನ ದಾವೀದನಿಗೆ ಹೇಳ್ತಾರೆ, ನಾನೇನನ್ನ ಆಶೀರ್ವದಿಸ್ತೇನೆ, ನೀನು ಒಂದು ಮನೆಯನ್ನು ಕಟ್ಟಿಕೊಡ್ತೇನೆ. ಹಲ್ಲೇಲೂಯಾ. ನೀನು ಸಿಂಹಾಸನವನ್ನು ಸ್ಥಿರಪಡಿಸ್ತೇನೆ. ಕಾರಣ ಏನು? ಅವನೆಲ್ಲರೂ ದೇವರನ್ನ ಮಹಿಮೆ ಪಡಿಸಿ ಘನಪಡಿಸಿದ್ರಿಂದ ಆತನನ್ನ ದೇವರ ಉನ್ನತಿಗೆ ತರುವುದಕ್ಕೆ ಸಾಧ್ಯವಾಯಿತು. ಹಲ್ಲೇಲೂಯಾ. ಆ ಕುರುಡ ಕರೆಯುವಾಗಲೂ ದಾವೀದನ ಕುಮಾರನೇ ಅಂತೇಳಿ ಕರೀತಾನೆ. ದಾವೀದನ ಕುಮಾರನೇ எனக்கு இறங்கன்ற இயேசுவே பேர் அவர் அழைக்கும் போது ದಾವೀದಿನ பேரை வைத்து அழைக்கிறார். ಅಷ್ಟುವರೆಗೂ ದೇವರು ಆತನ ಹೆಸರನ್ನ ಉನ್ನತಿಗೆ ತಂದ್ರೆ. ಹಲ್ಲೇಲೂಯಾ.
ದೇವರನ್ನ ಘನಪಡಿಸುತ್ತೇನೆ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಆತನ ಘನಕ್ಕಾಗಿ ನೂತನ ಕೀರ್ತನೆಯನ್ನು ಹಾಡಿರಿ, ಉತ್ಸಾಹಧ್ವನಿಯೊಡನೆ ವಾರಿಸಿ. ಮನೆಯಲ್ಲಿ ನೀನು ಮ್ಯೂಸಿಕ್ ಕೊಡಕ್ಕೆ ಬರೋದು ಬೇಡ, ನೀನೇ ಕೈ ತಟ್ಕೊಂಡು ನೀನ್ ನಿಷ್ಠಕ್ಕೆ ನೀನೇ ಮನಸ್ಸಾರ ದೇವರಿಗೆ ಹಾಡು, ಇಂಪಾದ ಹಾಡು, ಆರಾಧಿಸು. ಪಾತ್ರೆ ಎಲ್ಲ ದೇವ್ರ ವಾಕ್ಯ ಕೇಳಿ, ರಾತ್ರಿ ಎಲ್ಲ ನಿನ್ನ ಹಾಡನ್ನು ಕೇಳಿ, ಸ್ಟವ್ ಎಲ್ಲ ನಿನ್ನ ಹಾಡನ್ನು ಕೇಳಿ, ನಿನ್ನ ಅಕ್ಕಿ ಪಾತ್ರೆ ಎಣ್ಣೆ ಪಾತ್ರೆ ನಿನ್ನ ಹಾಡನ್ನು ಕೇಳಿ. ಹಲ್ಲೆಲೂಯಾ. ಪ್ರತಿಯೊಂದಂತೆ ಎಲ್ಲ ತುಟ್ಟಿವರು ಚಲೋ ಎಷ್ಟು ದೇವರನ್ನ ದಿನಕ್ಕೆ ಮಹಿಮೆ ಪಡಿಸ್ತೀವೋ ಅಷ್ಟೇ ದೇವರು ನಮ್ಮನ್ನ ಉನ್ನತಿಗೆ ತರುವರಾಗಿದ್ದಾರೆ. ಹಲ್ಲೆಲೂಯಾ. ಅದಕ್ಕೆ 34ನೇ ಕೀರ್ತನೆಯಲ್ಲಿ ಒಂದು ವಾಕ್ಯ ಓದೋಣ. 34ನೇ ಕೀರ್ತನೆಯಲ್ಲಿ 1ನೇ ವಾಕ್ಯ. கர்த்தரை நான் எக்காலத்திலும் ஸ்தோத்திரிப்பேன். கர்த்தரை நான் எக்காலத்திலும் ஸ்தோத்திரிப்பேன். அவர் துதி எப்போதும் என் வாயில் இருக்கும். துதி எப்போதும் என் வாயில இருக்கும். ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವೆನು. ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿರುತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ ರೀ. ನಾನು ಹೇಳಿಲ್ಲ ಅವಲೇ ಅದರಲ್ಲಿ 2 ನಿಮಿಷ 3 ಹೇಳೋದು. ಯಾಕಂದ್ರೆ ರೂಢಿ ಆಗ್ಬಿಡಿ. ನಾನು ಯಾಕೆ ಹೇಳಿದೆ, ನಾನು ಯಾಕೆ ಆಶೀರ್ವಾದ ಮಾಡಲಿ ಅಂತ ಇರ್ತೇವೆ. ಹಲ್ಲೆಲೂಯಾ. ನಾನು ಆಂಡವ್ರ ಮಹಿಮೆ ಪಡ್ತೀನ, ಆಂಡವ್ರ ಎನ್ನ ಗಣ ಪಡ್ತೀವಿ. ನಾ ಅವರ ಮಹಿಮೆ ಪಡ್ತಾನ, ಅವರೆನ್ನ ಮಹಿಮೆ ಪಡ್ತು ಮಾತ್ರ. ಹಲ್ಲೆಲೂಯಾ. ಕೀರ್ತನೆಗಾರನ ಹೇಳ್ತಾನೆ, ನಾನು ಯೆಹೋವನನ್ನು ಎಡೆಬಿಡದೆ ತಮಿಳನ್ನ சொல்லுமா, நான் எக்காலத்திலும் எக்காலத்திலும் ஸ்தோத்திரிப்பேன். எப்பவுமே காரணம் ஸ்தோத்திரம், நின்னான ஸ்தோத்திரம், ஏதான ஸ்தோத்திரம், கர்த்தான ஸ்தோத்திரம், ಕುಂತನ ಸ್ತೋತ್ರ, ನಿಂತನ ಸ್ತೋತ್ರ. ಹಲ್ಲೆಲೂಯಾ. ಯಾವಾಗಲೂ ಆತನ ಸ್ತುತಿಸುವಾಗ ವಾಕ್ಯ ಕೀರ್ತನೆಗಾರನ ಹೇಳ್ತಾನೆ, ನಾನು ಯಾವಾಗಲೂ ಹಲ್ಲೆಲೂಯಾ ಆತನನ್ನ ಎಡೆಬಿಡದೆ ಕೊಂಡಾಡುವೆನು. ಆತನ ಸ್ತೋತ್ರವು ಸ್ತೋತ್ರ ಮಾತ್ರ. ಕೆಲವು ತುಟಿ ಎಲ್ಲ ನೋಡಿ ಸುಮ್ಮನೆ ಕೆಲವರು ಅನ್ಯ ಭಾಷೆ ಮಾತಾಡ್ತಿರ್ತಾರೆ ಮನಸ್ಸಲ್ಲಿ, ಕೆಲವರು ಸ್ತೋತ್ರ ಮಾಡ್ತಿರ್ತಾರೆ. ಹಲ್ಲೆಲೂಯಾ. ಅಂತ ತುಟಿ ನೋಡ್ರಿ ಯಾವಾಗಲೂ ಅಂತಾನೆ ಶಬ್ದ ಬರಲ್ಲ. ಯಾವಾಗಲೂ ಆತನ ಸ್ತೋತ್ರ ಯಾವಾಗಲೂ ಹಲ್ಲೆಲೂಯಾ. ಯಾವಾಗಲೂ ಸ್ತೋತ್ರ, ಆತನ ಹಾಡು, ಆತನ ಆರಾಧನೆ ಎಷ್ಟು ಆತನನ್ನ ಮಹಿಮೆ ಮನಪೂರ್ವಕವಾಗಿ ಎಷ್ಟು ಆತನ ಕೊಂಡಾಡ್ತೇವೋ ಅಷ್ಟೇ ನಮ್ಮಲ್ಲ. ಹಲ್ಲೆಲೂಯಾ. ನಮ್ಮನ್ನ ನಡೆಸ್ತಾರೆ. ಅದರಿಂದ ದಾವಿದನು ಯಾವುದೇ ಕಾರ್ಯಗಳನ್ನು ನೆರವೇರಿದಾಗಲೂ ತನ್ನನ್ನಲ್ಲ ಬದಲಾಗಿ ದೇವರನ್ನ ಸ್ತುತಿಸ್ತಾರೆ. ನೀನು ಒಂದು ಚಿಕ್ಕ ಕಾರ್ಯ ಜಯ ಸಿಕ್ತಂದ್ರೆ ನಾನು ಮಾಡಿದ್ದಕ್ಕೆ ಅಂತ ಹೇಳ್ಬೇಡ, ಅಪ್ಪ ಈ ಕೆಲಸ ದೇವ್ರು ಕೊಟ್ಟಿದ್ದಕ್ಕೆ ಅನಿಸ್ತದೆ. ದೇವರದನ್ನು ಮಾಡಿದವರಿಗಿದ್ರೆ ಏನ್ ಮಾಡ್ತಿದ್ದೆ, ಅಯ್ಯೋ ಏನಾಯ್ತು ಗೊತ್ತಿಲ್ಲ, ನೆಕ್ಸ್ಟ್ ಏನಷ್ಟೇ ದೇವರು ನೀನು ಮಾಡುವಾಗ ಅಲ್ಲಿ ಜಯ ಉಂಟಾಗ್ತದೆ. ಅಲ್ಲಿ ಹೇಳ್ರಿ ಏನು ಉಂಟಾಗ್ತದೆ. ಕಳೆದ ಒಂದು ವಾಕ್ಯದ ರಾತ್ರಿ ಭೋಜನ ಟೈಮ್ ಹೋಗ್ತಾ ಇದೆ. ಕೀರ್ತನೆ 56ನೇ ಅಧ್ಯಾಯ, ಕೀರ್ತನೆಯಲ್ಲಿ 56ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ. தேவனே எனக்கு இரங்கும், மனுஷன் என்னை விழுங்க பார்க்கிறான், நாள்தோறும் போர் செய்து என்னை ஒடுக்குகிறான். ದೇವರೇ ಕರುಣಿಸು, ನರರು ನನ್ನನ್ನು ನುಗ್ಗಿ ಬಿಡಬೇಕೆಂದು ಎದ್ದಿದ್ದಾರೆ, ಹಗಲೆಲ್ಲ ಯುದ್ಧಕ್ಕೆ ನಿಂತು ಬಾಧಿಸುತ್ತಾರೆ. 56ನೇ ಕೀರ್ತನೆ 4ನೇ ವಾಕ್ಯ ಬಂದ್ರೆ, தேவனை முன்னிட்டு அவருடைய வார்த்தையை புகழுவேன். தேவனை நம்பி இருக்கிறேன், நான் பயப்படேன். மாம்சமானவன் எனக்கு என்ன செய்வான்? ಆಮೆನ್. ದೇವರ ವಾಗ್ದಾನಕ್ಕೋಸ್ಕರ ಆತನಲ್ಲಿಯೇ ಹೆಚ್ಚಳ ಪಡುವೆನು. ದೇವರನ್ನು ನಂಬಿ ನಿರ್ಭಯದಿಂದಿರುವೆನು. ನರಪ್ರಾಣಿಗಳು ನನಗೆ ಮಾಡುವುದೇನು. ಹಲ್ಲೆಲೂಯಾ. ವಾಕ್ಯತೆ ದೇವರ ವಾಗ್ದಾನಕ್ಕೋಸ್ಕರ ಆತನಲ್ಲಿ ಹೆಚ್ಚಳ. ದೇವರ ವಾಗ್ದಾನ ನಿನ್ನನ್ನು ಆಶೀರ್ವದಿಸ್ತೇನೆ, ನಿನ್ನ ಸಂತತಿಯನ್ನು ಆಶೀರ್ವದಿಸ್ತೇನೆ, ನಿನ್ನ ಸಿಂಹಾಸನವನ್ನು ಆಶೀರ್ವದಿಸ್ತೇನೆ. ನೀನು ನನಗೋಸ್ಕರ ನಂಬಿಗಸ್ತನಾಗಿದ್ದ ನಿನಗೋಸ್ಕರ ಒಂದು ಸಿಂಹಾಸನವನ್ನ ಸ್ಥಿರಪಡಿಸ್ತೇನೆ. ಯುಗ ಅಂದ್ರೆ ಲೋಕ ಮುಕ್ತಾಯವಾಗುವ ತನಕ
ಈ ಸಿಂಹಾಸನದಲ್ಲಿ ನಿನ್ನವರನ್ನೊಬ್ಬರನ್ನ ನಾನು ಕೂರಿಸಿರ್ತೇನೆ. ಹಲ್ಲೆಲೂಯಾ. ಅದರಿಂದ ಹೇಳ್ತಾರೆ, ದೇವರ ವಾಗ್ದಾನಕ್ಕೋಸ್ಕರ ಆತನಲ್ಲಿಯೇ ಹೆಚ್ಚಳ ಪಡುವೆನು. ಅವ್ರು ವಾಗ್ದಾನ ಮಾಡಿದಾಗ ನಾವು ಹೆಚ್ಚಳ ಪಡ್ಬೇಕು. ನನಗೋಸ್ಕರ ದೇವರಿಂದ ವಾಕ್ಯ ಹೇಳಿದ್ದಾರೆ, ನನಗೆ ಈ ವಾಗ್ದಾನ ಮಾಡಿದ್ದಾರೆ, ನನಗೆ ಈ ವಾಕ್ಯ ಹೇಳಿದ್ದಾರೆ, ಅದ್ರ ನಾವು ಸಂತೋಷ ಪಡ್ಬೇಕಂದ್ರೆ ನಾವು ಅದರಲ್ಲಿ ದೇವರನ್ನು ಹೆಚ್ಚಿಸುವರಾಗಿ ಕಾಣಲ್ಪಡಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ನನಗೆ ದೇವರಿಂದ ವಾಗ್ದಾನ ಮಾಡಿದ್ದಾರೆ, ನನಗೆ ದೇವರು ನನಗೆ ಆಶೀರ್ವಾದ ಮಾಡಿದ್ದಾರೆ, ಹೆಚ್ಚಳ ಪಟ್ಟು ಹೋಗಿ ದೇವರನ್ನು ನಂಬಿರಿ, ನಿರ್ಭಯದಿಂದಲೇ. ನರಪಣೆ ಆದರೆ ಮನುಷ್ಯನ ಮನೆಯನ್ನು ಮಾಡಕ್ಕೆ ಸಾಧ್ಯ. ತಮಿಳು தேவனை முன்னிட்டு அவருடைய வார்த்தையை புகழுவேன். தேவனை நம்பி இருக்கிறேன். தேவனை முன்னிட்டு அவருடைய வார்த்தையை புகழுவேன். தேவனை நம்பி இருக்கிறேன். நான் பயப்படேன். மாம்சமானவன் எனக்கு என்ன செய்வான்? ಮಾಂಸಮಾನವರು ನನಗೆ என்ன செய்வான்? ಮನುಷ್ಯ ಮಾಂಸದ ಶರೀರ ನಮಗೇನು ಮಾಡೋಕ್ಕಾಗಲ್ಲ. ಹಲ್ಲೆಲೂಯಾ. ನಮಗೆಲ್ಲ ಮಾಡ್ಬೇಕಂದ್ರೆ ಯೇಸು ಸ್ವಾಮಿ. ಹಲ್ಲೆಲೂಯಾ. ಅದರಿಂದ ದಾವೀದನು ನನಗೇನೇ ಜಯ ಸಿಕ್ಕಿದ್ರು ದೇವರನ್ನೇ ಮಹಿಮೆಪಡಿಸಿದ್ರು. ಅದರಿಂದ ನಮಗೇನೇ ಜಯ ಉಂಟಾದ್ರು, ವಾಗ್ದಾನಗಳು ನೆರವೇರಿದ್ರು, ಆತನನ್ನೇ ನಾವು ಮಹಿಮೆಪಡಿಸೋಣ. ದೇವರ ವಾಕ್ಯವನ್ನು ಆಶ್ರಯಿಸಲಿ. ನಾವೆಲ್ಲರೂ ಮೊಣಕಾಲು ಕೇಳಿದ ವಾಕ್ಯಕ್ಕೋಸ್ಕರ ಪ್ರಾರ್ಥನೆ